ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಇದ್ದೆ ನಾನು ಕಾನ್ವೆಂಟ್ ಅಲ್ಲಿ. ಯಾರಿಗೂ ಹೊಡೆದೆ ನಾನು. ಪೇರೆಂಟ್ಸ್ ಅಲ್ಲೇ ಬಂದು ನಿಮ್ ಮಗ ನನ್ನ ಮಗನ ಹೊಡೆದಿದ್ದಾರೆ ಅಂತ ಹೇಳಿ ಆ ಸಭೆಯಲ್ಲಿ ಬಂದು ಹಿಡಿದ್ರು. ಯಾರು ನಿಮಗೆ ಬೀಜ ಬಿದ್ದಿದ್ರು ನೀವು ನಿಲ್ಬಹುದು ಅಂತ? ನನ್ನ ಒಂದು ಈ ರಾಜಕೀಯ ಭವಿಷ್ಯಕ್ಕೋಸ್ಕರ ನಮ್ಮ ತಂದೆ ರಾಜಕೀಯ ಭವಿಷ್ಯ ಹಾಳಾಗಬಾರ್ದು ಅಂತ ಹೇಳಿ ಎಲೆಕ್ಷನ್ ನಿಲ್ತೀರಾ ಅಂಡ್ ಯುವರ್ ಕಾಂಪಿಟೇಷನ್ ಇಸ್ ಬಂಗಾರಪ್ಪ ಸರ್. ಶಾಕ್ ಆಯ್ತಾ ಅಥವಾ ಚಾಲೆಂಜ್ ತಗೋಬಹುದು ಅಂತ ಅನ್ನಿಸ್ತಾ? ನಾನು ಕ್ಯಾಂಡಿಡೇಟ್ ಆಗಿ ಓಡಾಡಿದ್ ಬಿಟ್ರೆ ಇನ್ನೆಲ್ಲದೂ ಕೂಡ ನನ್ನ ಆರ್ಗನೈಸೇಷನ್ ಮತ್ತು ನಮ್ಮ ತಂದೆ ಆಶೀರ್ವಾದ. ನಮ್ಮ ಶಿವಮೊಗ್ಗದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು ಒಂದು 100 ಎಕರೆ ಜಾಗದಲ್ಲಿ ಗಾರ್ಮೆಂಟ್ಸ್ ಯೂನಿಟ್ ಶುರುವಾಯಿತು. ಇವತ್ತು ಅಷ್ಟೇ ದೊಡ್ಡ ಬ್ರಿಡ್ಜ್ ಇನ್ನೊಂದು ಕಟ್ಟಿಸ್ತಾ ಇದ್ದೀನಿ, ಆಲ್ರೆಡಿ ಫಿನಿಶಿಂಗ್ ಸ್ಟೇಜ್. ಇದು ಇನ್ನೊಂದು 2-3 ಮಂತ್ಸ್ ನಾನು ಇನಾಗ್ರೇಷನ್ ಮಾಡಿಸ್ತಾ ಇದ್ದೀನಿ. ಯಾರು ನೋಡಿಲ್ಲ ಬ್ರಿಡ್ಜ್ ಆಗ್ತಾ ಇರೋದು. ತಾವು ಶಿವಮೊಗ್ಗದಲ್ಲೂ ಒನ್ ಆಫ್ ದ ಬಿಗ್ಗೆಸ್ಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಇಟ್. ಹೆಂಗ್ ಬಂತದು? ನಮ್ಮ ತಂದೆ ಸಂಕಲ್ಪ. ಓವರ್ಲಾಗ್ ನಮ್ಮ ಎರಡೂ ಟ್ರಸ್ಟ್ ಇಂದ ಹತ್ತತ್ರ ಒಂದು 10,000 ಮಕ್ಕಳಿಗೆ ಇವತ್ತು ಎಜುಕೇಶನ್ ಕೊಡುವಂತ ಕಾರ್ಯ ಆಗ್ತಾ ಇದೆ. ರಾಜಕಾರಣ ಮೊದಲು ಹೇಗಾದ್ರೂ ನಡೆಯುತ್ತೆ ಅಂತ ಇತ್ತು, ಅದು ಇವತ್ತು ಅಕೌಂಟಬಿಲಿಟಿ ಇದೆ. ಅಂದ್ರೆ ಭಾರತ ಮಾತೆಯ ಆಶೀರ್ವಾದ, ಮೋದಿಜಿಯವರು ಇವತ್ತು ದೇಶದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಯಾರ ಕಂಡ್ರೆ ನಿಮಗೆ ಭಯ ಜಾಸ್ತಿ? ಯಾಕಂದ್ರೆ ನಮ್ಮ ಥರ್ಡ್ ಸಿಸ್ಟರ್ ಉಮಾ, ಭಯ ವಿತ್ ರೆಸ್ಪೆಕ್ಟ್. ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಅಂತಂದ್ರೆ ಎಲ್ಲದೂ ಕೂಡ ಕೊಟ್ಟರು. ಪಾಪ ಅವ್ರು ನಮ್ಮಿಂದ ಬೇಗ ದೂರ ಆದರು.